ನೋಡಿ ವೀಕ್ಷಕರೇ, ಈ ಒಂದು ಮಾಹಿತಿ ಕೊಪ್ಪಳ ಜಿಲ್ಲೆಯ ಜನರಿಗೆ ಮಾತ್ರ. ಕೊಪ್ಪಳ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿವಿಧ 2024-25ನೇ ಸಾಲಿಗೆ ವಿವಿಧ ವೃತ್ತಿನಿರತ ಕುಶಲಕರ್ಮಿಗಳಿಂದ ಸುಧಾರಿತ ಉಪಕರಣಗಳನ್ನು ಪಡೆಯಲು ಅವ್ರು ಯಾರಂದರೆ ಬಡಗಿತನ ಇರ್ಬೋದು, ಇಲ್ಲಿ ಕೊಡಿದ ನೋಡಿ, ಬಡಗಿತನ, ಕ್ಷೌರಿಕ, ದೋಬಿ ಹಾಗೂ ಹೊಲಿಗೆ ಯಂತ್ರ ಅಂದರೆ ರಾಟಿ ಅರ್ಹ ಅಭ್ಯರ್ಥಿಗಳಿಗೆ ಆನ್ಲೈನ್ ಮೂಲಕ ವಿವಿಧ ಸೌಲಭ್ಯಗಳನ್ನು ಪಡೆಯಲು ಅರ್ಜಿ ಕರೆದಿದ್ದಾರೆ. ಇದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಈ ವೆಬ್ಸೈಟು ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಜಿಲ್ಲಾ ಪಂಚಾಯತ್ ಕೊಪ್ಪಳ 2024-25ನೇ ಸಾಲಿಗೆ ವೃತ್ತಿಪರ ಕುಶಲಕರ್ಮಿಗಳಿಗೆ ಸುಧಾರಿತ ಉಪಕರಣ ಯೋಜನೆಯಡಿ ಉಪಕರಣ ಪಡೆಯಲು ಅರ್ಜಿ ನಮೂನೆ ಅಂತ ಇದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು ಸೆಪ್ಟೆಂಬರ್ 18 ಆಗಿರ್ತಕ್ಕಂಥದ್ದು. ನೀವು ಆನ್ಲೈನಲ್ಲಿ ಏನೇನು ಅಪ್ಲೋಡ್ ಮಾಡಬೇಕಪ್ಪ ಅಂದರೆ ಗ್ರಾಮ ಪಂಚಾಯತಿಯಿಂದ ದೃಢೀಕರಣ ಪತ್ರ ಅಂದರೆ ಕಡ್ಡಾಯವಾಗಿ PDO ಅವರ ಸಹಿ ಮತ್ತು ಸೀಲ್ ಇರಬೇಕು. ಅಂದರೆ ಈಗ ನೀವು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ರಾಟಿ ಕೆಲಸ ಮಾಡ್ತಾಯಿದ್ದೀರಾ, ದೋಬಿ ಕೆಲಸ ಮಾಡ್ತಿದ್ದೀರಾ, ಬಡಗಿತನ ಮಾಡ್ತಾಯಿದ್ದೀರಾ ಅಂತ ಅವರು ದೃಢೀಕರಣ ಮಾಡಿಕೊಡ್ಬೇಕು. ಅದಕ್ಕೆ ವೃತ್ತಿ ಸರ್ಟಿಫಿಕೇಟ್ ಆದ ಗ್ರಾಮ ಪಂಚಾಯತ್ ದೃಢೀಕರಣ ಪತ್ರ ಅಂತ ಕರೀತಾರೆ. ಅದ್ರ PDF ಇಲ್ಲಿದೆ, ತೋರಿಸ್ತೀನಿ. ಇನ್ನು ನಿಮ್ಮ TC ಆಗಿರ್ಬೋದು, ಇಲ್ಲ SLC ಮಾರ್ಕಸ್ಗಳು, ಇಲ್ಲ ಇನ್ನಿತರ ಪ್ರಮಾಣಪತ್ರ, ಅದು ನಿಮ್ಮ ಜನ್ಮ ದಿನಾಂಕ ಪ್ರೂಫ್ಗಾಗಿ ಒಂದು ಪ್ರೂಫ್ ಕೊಡಬೇಕು. TC ಕೊಡ್ಬೋದು, SLC ಮಾರ್ಕ್ಸ್ ಕೊಡ್ಬೋದು, ಇಲ್ಲ ಆಧಾರ್ ಕಾರ್ಡ್ ಕೂಡ ಕೊಡ್ಬೋದು. ಇನ್ನು ತಹಸೀಲ್ದಾರದಿಂದ ಪಡೆದಿರ್ತಕ್ಕಂಥ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ, ರೇಷನ್ ಕಾರ್ಡು, ಒಂದು ವೇಳೆ ವಿಶೇಷ ಚೇತನ ಅಂದರೆ ಅಂಗವಿಕಲರಾಗಿದ್ದಲ್ಲಿ ವೈದ್ಯರಿಂದ ದೃಢೀಕರಣ ಪ್ರಮಾಣಪತ್ರ, ಮತದಾರ ಗುರುತಿನ ಚೀಟಿ ಮತ್ತು ಒಂದು ಪಾಸ್ಪೋರ್ಟ್ ಸಾಲಿಸಿ ಫೋಟೋ ಕೊಡಬೇಕು. ನೋಡಿ, ಷರತ್ತುಗಳೇನಪ್ಪ ಅಂದರೆ ಹೊಲಿಗೆ ಯಂತ್ರ ಉಪಕರಣಕ್ಕೆ ಮಹಿಳೆಯರು ಮಾತ್ರ ಅರ್ಜಿ ಸಲ್ಲಿಸಬೇಕು. ಈ ಹಿಂದೆ 10 ವರ್ಷಗಳಲ್ಲಿ ಯಾವುದೇ ಸೌಲಭ್ಯ ಪಡೆದಿರ್ಬೋದು. ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶ. ಈ ಮೇಲಿನ ದಾಖಲಾತಿಗಳನ್ನು ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕು. ನೋಡಿ, ನಿಗದಿತ ಸಂಖ್ಯೆಗಿಂತ ಹೆಚ್ಚಿನ ಅರ್ಜಿಗಳು ಬಂದಲ್ಲಿ ಜಿಲ್ಲಾ ಪಂಚಾಯತ್ ಕ್ಷೇತ್ರವರು ಲಾಟ್ರಿ ಮೂಲಕ ಈ ಒಂದು ಸೌಲಭ್ಯಗಳಿಗೆ ಆಯ್ಕೆ ಮಾಡಲಾಗುವುದು. ನೋಡಿ, ಅರ್ಜಿ ಲಿಂಕ್ ಇಲ್ಲಿ ಓಪನ್ ಇದೆ. ಕೊಪ್ಪಳ ಡಿಸ್ಟಿಕ್ಕು ತಾಲೂಕು, ಇಲ್ಲಿ ನೋಡಿ 2024-25ನೇ ಸಾಲಿಗೆ. ಇಲ್ಲಿ ಮತ್ತೆ ಅಳವಂಡಿ, ಇಲ್ಲಿ ನಿಮ್ಮದು ಉದಾಹರಣೆಗೆ ಇರ್ಕಲ್ಗಡೆ ತೊಗೊಳ್ತೀನಿ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಅಪ್ ಮಾಡಿದಾಗ ಗಂಗಾವತಿ ಕ್ಷೇತ್ರ ತೊಗೊಳ್ತೀನಿ. ಅರ್ಜಿದಾರ ಗ್ರಾಮ ಪಂಚಾಯತ್ ಹೆಸರು, ಗ್ರಾಮದ ಹೆಸರು, ಇದೆಲ್ಲ ಅಪ್ಲಿಕೇಶನ್ ಫಾರ್ಮ್ನ ಸಂಪೂರ್ಣವಾಗಿ ತುಂಬಿ ಏನು ಮಾಡಬೇಕು, ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕು. ನೋಡಿ ವೀಕ್ಷಕರೇ, ನೀವು ಅರ್ಜಿ ಸಲ್ಲಿಸುವಾಗ ಏನಾದರೂ ಡೌಟ್ಸ್ ಇದ್ದರೆ ನಮಗೆ ಕಮೆಂಟ್ ಮಾಡಿ, ಆ ಕುರಿತು ತಿಳಿಸ್ಕೊಡ್ತೀನಿ. ಇದು ಕೇವಲ ಕೊಪ್ಪಳ ಜಿಲ್ಲೆಯ ಜನರಿಗೆ ಮಾತ್ರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.